ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕ್ರೋಶೆ ಬೈ ತೇಜ್. ಇವತ್ತಿನ ವಿಡಿಯೋದಲ್ಲಿ ನಾನು ಸುಮಾರು ಜನ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕ್ವಶನ್ಸ್ ಕೇಳಿದ್ರಿ. ಸೊ ಆ ಕ್ವಶನ್ಸ್ಗೆಲ್ಲ ಆನ್ಸರ್ ಮಾಡ್ತೀನಿ. ನಿಮ್ಮ ಕ್ವಶನ್ಸ್ಗೆ ನಾನು ಒಂದು ಚಿಟ್ ಚಾಟ್ ವಿಡಿಯೋ ಮಾಡಿ ಆನ್ಸರ್ ಮಾಡಿದ್ದೆ ಮುಂಚೆನೆ. ಸೊ ಅದಾದ್ಮೇಲೂ ಸುಮಾರು ಜನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಸುಮಾರು ಕ್ವಶನ್ಸ್ನ ಕೇಳಿದ್ರಿ. ನಿಮಗೆ ನಾನು ರಿಪ್ಲೈ ಮಾಡಿದ್ದೆ, ಒಂದು ಚಿಟ್ ಚಾಟ್ ವಿಡಿಯೋ ಮಾಡಿ ಅದರಲ್ಲಿ ನಿಮ್ಮ ಕ್ವಶನ್ಸ್ಗೆಲ್ಲ ಆನ್ಸರ್ ಮಾಡ್ತೀನಿ ಅಂತ. ಸೊ ಹಿಯರ್ ಇಟ್ ಈಸ್. ನೋಡೋಣ ಬನ್ನಿ ಯಾರ್ಯಾರು ಏನೇನು ಕ್ವಶನ್ಸ್ ಕೇಳಿದ್ದಾರೆ ಅಂತ. ಆಕ್ಚುಲಿ ತುಂಬಾ ಕ್ವಶನ್ಸ್ ಬಂದಿದೆ, ಅದೆಲ್ಲದಕ್ಕೂ ಇವತ್ತು ನಾನು ಆನ್ಸರ್ ಮಾಡ್ತೀನಿ. ವಾಶ್ ಮಾಡುವ ಇನ್ಸ್ಟ್ರಕ್ಷನ್ ಏನು ಅಕ್ಕ? ಸಂಜನಾ ಸಂಜು ಅವರು ವಾಶ್ ಮಾಡೋ ಇನ್ಸ್ಟ್ರಕ್ಷನ್ಸ್ನ ಕೇಳಿದ್ದಾರೆ. ಕ್ರೋಶಿ ಪ್ರಾಜೆಕ್ಟ್ಸ್ನ ವಾಶ್ ಮಾಡೋದು ಇಟ್ಸ್ ಪ್ರಿಟಿ ಟ್ರಿಕ್ಕಿ. ನೀವು ನಾರ್ಮಲ್ ಕ್ಲೋತ್ಸ್ನ ವಾಶ್ ಮಾಡೋ ಥರ ವಾಶ್ ಮಾಡೋದಕ್ಕಾಗಲ್ಲ, ಹಾಗೆ ವಾಷಿಂಗ್ ಮಷಿನ್ಗೂ ಹಾಕೋದಕ್ಕಾಗಲ್ಲ. ತುಂಬ ಕೇರ್ಫುಲ್ ಆಗಿ ವಾಶ್ ಮಾಡಬೇಕಾಗತ್ತೆ. ಸೊ ಫಸ್ಟಿಗೆ ಡಿಟರ್ಜೆಂಟ್ ಹಾಕಿರುವಂತಹ ನೀರಲ್ಲಿ ನೀವು ನಿಮ್ಮ ಕ್ರೋಶೆ ಪ್ರಾಜೆಕ್ಟ್ನ ನೆನೆಸ್ಕೋಬೇಕು. ಒಂದು 10 to 20 minutes. ಎಷ್ಟು ಕೊಳೆ ಆಗಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಜಾಸ್ತಿ ಕೊಳೆ ಆಗಿಲ್ಲ ಅಂತ ಹೇಳಿದ್ರೆ ಒಂದು 15 to 20 minutes ನೀವು ನೆನೆಸ್ಬೋದು. ಇಲ್ಲಾಂದ್ರೆ ಒಂದು ಅರ್ಧ ಗಂಟೆ ಅಷ್ಟು ನೆನೆಸ್ಬೇಕಾಗುತ್ತೆ. ನೆನೆಸಿ ಅದನ್ನ ತೆಗೆದು ಮತ್ತೆ ಕ್ಲೀನ್ ವಾಟರಲ್ಲಿ ವಾಶ್ ಮಾಡ್ಕೋಬೇಕು. ವಾಶ್ ಅಂದ್ರೆ ನೀಟಾಗಿ ಉಜ್ಜಿ ಎಲ್ಲ ವಾಶ್ ಮಾಡಬಾರ್ದು, ಹಾಗೆ ಡಿಪ್ ಇನ್ ಆ್ಯಂಡ್ ಡಿಪ್ ಔಟ್ ಮಾಡಿ ಹಾಗೆ ಕ್ಲೀನ್ ಮಾಡ್ಕೋಬೇಕು. ಆಮೇಲೆ ಅದನ್ನ ಹಿಂಡೋದನ್ನು ಅಷ್ಟೇ, ಒಂದು ಫ್ಲಾಟ್ ಸರ್ಫೇಸ್ ಮೇಲೆ ಇಟ್ಟು ಅದನ್ನ ಈ ರೀತಿ ಮಡಚಿ ಫೋಲ್ಡ್ ಮಾಡಿ ಅದನ್ನ ಪ್ರೆಸ್ ಮಾಡಬೇಕಾಗತ್ತೆ. ಆ ಥರ ನೀವು ಪ್ರೆಸ್ ಮಾಡಿಕೊಂಡು ಅದರಲ್ಲಿರೋ ಎಕ್ಸೆಸ್ ಆಫ್ ವಾಟರ್ನ ಹಿಂಡಬೇಕು. ಅದಾದ್ಮೇಲೆ ಹ್ಯಾಂಗ್ ಮಾಡೋದು ಕೂಡ ಫ್ಲಾಟ್ ಸರ್ಫೇಸ್, ಯಾವ್ದಾದ್ರು ಒಂದು ಕಾಟನ್ ಕ್ಲೋತ್ ಮೇಲೆ ಅದನ್ನ ಪ್ರಾಜೆಕ್ಟ್ನ ಇಟ್ಟು ಫ್ಲಾಟ್ ಸರ್ಫೇಸ್ ಅಲ್ಲಿ ನೀವು ಸನ್ಲೈಟ್ ಕೆಳಗಾದ್ರೂ ಅಥವಾ ಡ್ರೈಯರ್ನು ಯೂಸ್ ಮಾಡ್ಬೋದು. ಆ ರೀತಿ ನೀವು ಅದನ್ನ ಡ್ರೈ ಮಾಡ್ಕೋಬೇಕಾಗುತ್ತೆ. ಸೊ ನಿಮಗೆ ಡೆಮೋ ಮಾಡಿ ನಾನು ಯಾವ್ದಾದ್ರು ಒಂದು ವಿಡಿಯೋ ಮಾಡಬೇಕು ಅಂತ ಇದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಖಂಡಿತವಾಗ್ಲೂ ವಿಡಿಯೋ ಮಾಡ್ತೀನಿ. ಸೊ ಸೆಕೆಂಡ್ ಕ್ವಶನ್, ಅಕ್ಕ ಯಾವ್ಯಾವ ಥ್ರೆಡ್ಸ್ಗೆ ಯಾವ ನೀಡಲ್ಸ್ ಯೂಸ್ ಮಾಡಬೇಕು ಅಂತ ಹೇಳಿ. ಸೊ ಈಗ ನಿಮ್ಮ ಥ್ರೆಡ್ ಮೇಲೆ ಡಿಪೆಂಡ್ ಆಗುತ್ತೆ. ಅಂದ್ರೆ ನಿಮ್ಮ ಥ್ರೆಡ್ ಥಿನ್ ಇದ್ರೆ ನೀವು ಚಿಕ್ಕ ನೀಡಲ್ನ ಯೂಸ್ ಮಾಡಬೇಕು. ಕ್ರೋಶಿಗೆ ಅಂತಾನೆ ಸಪ್ರೇಟ್ ನೀಡಲ್ಸ್ ಬರುತ್ತೆ. ನಾನು ಅದನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿದ್ದೀನಿ. ಐ ಥಿಂಕ್ ನಾನು ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸೊ ನೀವು ನನ್ನ ಸ್ಟಾರ್ಟಿಂಗ್ ವಿಡಿಯೋ ಟ್ಯುಟೋರಿಯಲ್ ಅಲ್ಲಿ ನೋಡಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೀಡಲ್ದು ಲಿಂಕ್ ನ ಮೆನ್ಷನ್ ಮಾಡಿದ್ದೀನಿ, ಎಲ್ಲಿ ಪರ್ಚೇಸ್ ಮಾಡ್ಬೋದು ಅಂತ. ಸೊ ಅಲ್ಲಿಗೆ ಹೋಗಿ ನೀವು ಚೆಕ್ ಮಾಡ್ಬೋದು. ಕ್ರೋಶಿಗೆ ಅಂತಾನೆ ಸಪ್ರೇಟ್ ನೀಡಲ್ಸ್ ಬರುತ್ತೆ. ಸೊ ಆ ನೀಡಲ್ಸ್ ಯೂಸ್ ಮಾಡಬೇಕಾಗುತ್ತೆ. ಅದರಲ್ಲಿ ನಿಮ್ಗೆ ಎಲ್ಲಾ ಸೈಜಸ್ ನೀಡಲ್ಸ್ ಕೊಟ್ಟಿರ್ತಾರೆ. ನಿಮ್ ಯಾನ್ಗೆ ಯಾವ್ದು ಸೈಜ್ ಆಗುತ್ತೆ, ಅಂದ್ರೆ ಅದ್ರ ಒಳಗಡೆ ಇನ್ಸರ್ಟ್ ಮಾಡೋದಕ್ಕೆ ಯಾವ ಸೈಜ್ ಆಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಆ ತರ ನೀವು ನೋಡ್ಕೊಂಡು ನೀಡಲ್ಸ್ ನ ಯೂಸ್ ಮಾಡ್ಬೋದು. ಸೋನು ಶೇಖರ್ ಅವರು, ಅಕ್ಕ ಪ್ಲೀಸ್ ನಮ್ಗೆ ಹೇಗೆ ಮೆಷರ್ಮೆಂಟ್ಸ್ ಮಾಡೋದು ಅಂತಾನು ಹೇಳಿಕೊಡಿ, ನಮ್ಗೆ ಗೊತ್ತಿಲ್ಲ ಪ್ಲೀಸ್. ಓಕೆ, ಮೆಷರ್ಮೆಂಟ್ ನೀವು ಹೇಗೆ ತಗೋಬೇಕು ಅಂದ್ರೆ, ಈಗ ನೀವು ಕ್ರಾಪ್ ಟಾಪ್ ಮಾಡ್ತಾ ಇದ್ರೆ ನಿಮ್ಮ ಶೋಲ್ಡರ್ ಮೆಷರ್ಮೆಂಟ್ ತಗೋಬೇಕಾಗತ್ತೆ. ನಿಮಗೆ ಎಷ್ಟು ಲೂಸ್ ಬೇಕಂದ್ರೆ ಒಂದ್ ಸ್ವಲ್ಪ ಜಾಸ್ತಿನೇ ಇಷ್ಟು ತಗೋಬೇಕಾಗತ್ತೆ. ಅಥವಾ ನಿಮಗೆ ಟೈಟ್ ಎಕ್ಸಾಕ್ಟ್ ಬೇಕು ಅಂದ್ರೆ ಇಷ್ಟು ತಗೋಬೇಕಾಗುತ್ತೆ. ಬಿಕಾಸ್ ಹೋಗ್ತಾ ಅದು ನೀವು ಸೆಕೆಂಡ್ ರೋ ಹಾಕಿದಾಗ ಶ್ರಿಂಕ್ ಆಗುತ್ತೆ. ನಾನು ಹೇಳಿದ್ದೀನಿ ಟ್ಯುಟೋರಿಯಲ್ ಅಲ್ಲಿ. ನೀವು ಒಂದು 74 ಅಷ್ಟು, ಇಲ್ಲಿಂದ ಇಲ್ಲಿವರೆಗೂ 74 ಅಂತ ಹೇಳಿದ್ರೆ ಬರ್ತಾ ಅದು ಶ್ರಿಂಕ್ ಆಗಿ ಇಲ್ಲಿವರೆಗೂ ಬರುತ್ತೆ. ಸೊ ನೀವು ತಗೊಳ್ವಾಗ್ಲೇ ಒಂದ್ ಸ್ವಲ್ಪ ಲೂಸ್ ಆಗಿ ಮೆಷರ್ಮೆಂಟ್ ನ ತಗೋಬೇಕು. ನಾನು ಹೇಳ್ಕೊಡ್ತೀನಿ, ನನ್ನ ಟ್ಯುಟೋರಿಯಲ್ ವಿಡಿಯೋಸ್ ಅಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ ಮೆಷರ್ಮೆಂಟ್ ಹೇಗೆ ತಗೋಬೇಕು ಅಂತ. ನೀವು ಯಾವ್ಯಾವ ಪ್ರಾಜೆಕ್ಟ್ಗೆ ಯಾವ್ಯಾವ ತರ ಮೆಷರ್ಮೆಂಟ್ ತಗೋಬೇಕು ಅಂತ ನಾನು ಕಂಪ್ಲೀಟ್ ಆಗಿ ನಿಮ್ಗೆ ಹೇಳ್ತೀನಿ. ನನ್ನ ಟ್ಯುಟೋರಿಯಲ್ ವಿಡಿಯೋ ಸ್ಟಾರ್ಟ್ ಅಲ್ಲಿ ನಾನು ತೋರಿಸಿರ್ತೀನಿ ನೋಡಿ. ಇಲ್ಲಾಂದ್ರೆ ನೆಕ್ಸ್ಟ್ ವಿಡಿಯೋಸ್ ಇಂದ ನಾನು ಮೆಷರ್ಮೆಂಟ್ ಹೇಗೆ ತಗೋಬೇಕು ಅನ್ನೋದನ್ನು ನೀಟಾಗಿ ತೋರಿಸ್ತೀನಿ. ಒನ್ ಟಾಪ್ ಹಾಕೋಕೆ ಎಷ್ಟು ಯಾನ್ಸ್ ಬೇಕು ಪ್ಲೀಸ್ ಹೇಳಿ. ವರ್ಷಿತಾ ಕ್ಯಾರ್. ಒನ್ ಟಾಪ್ಗೆ ಅಂದ್ರೆ ನಿಮ್ಮ ಬಾಡಿ ಮೆಷರ್ಮೆಂಟ್ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಈಗ ನನಗೆ ಒಂದು ಕ್ರಾಪ್ ಟಾಪ್ ಮಾಡಬೇಕು ಅಂದ್ರೆ ಐ ಗೆಸ್ 2 to 3 ಬಂಡಲ್ಸ್ ಸಾಕು. ಸೆಂಟಿಮೀಟರ್ಸ್ ಎಷ್ಟಿರುತ್ತೆ ಅಂತ ನೋಡ್ಕೊಂಡು 100 grams ಇದ್ರೆ ಸೊ 100 grams ಅಥವಾ 150 grams ಬೇಕಾಗುತ್ತೆ. 150 grams ಒಂದು 3 ಬಂಡಲ್ಸ್ ಬೇಕು ನನಗೆ ಒಂದು ಕ್ರಾಪ್ ಟಾಪ್ ಮಾಡಬೇಕು ಅಂತ ಹೇಳಿದ್ರೆ. ಸೊ ಆ ರೀತಿ ನಿಮ್ಮ ಬಾಡಿ ಮೆಷರ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಹುಡುಗರಿಗೆ ನೀವು ಮಾಡ್ತಿದ್ದೀರಾ ಅಂದ್ರೆ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ, ಬಿಕಾಸ್ ಅವ್ರದ್ದು ಬಾಡಿ ಮೆಷರ್ಮೆಂಟ್ ಜಾಸ್ತಿ ಇರುತ್ತೆ. ಅಂಡ್ ಅವರಿಗೆ ಲೆಂತ್ ಎಲ್ಲ ಸ್ವಲ್ಪ ಜಾಸ್ತಿನೇ ಮಾಡ್ಬೇಕಾಗತ್ತೆ. ನೀವು ಶಾರ್ಟ್ ಲೆಂತ್ ಮಾಡಿದ್ರೆ ಚೆನ್ನಾಗಿ ಕಾಣಿಸೋದಿಲ್ಲ. ಸೊ ಡಿಪೆಂಡ್ಸ್ ಆನ್ ಯೋರ್ ಬಾಡಿ ಮೆಷರ್ಮೆಂಟ್. ಹೆಲೋ, ಹೌ ಡಿಡ್ ಯು ಲರ್ನ್ ದಿಸ್ ಕ್ರೋಶೆ ಮ್ಯಾಮ್? ರಶ್ಮಿ ರೋಹನ್. ಓಕೆ, ಕ್ರೋಶೆ ನಾನು ಹೇಗೆ ಕಲ್ತ್ಕೊಂಡೆ ಅಂತ ನನ್ನ ಹಿಂದಿನ ಚಿಟ್ ಚಾಟ್ ವಿಡಿಯೋದಲ್ಲಿ ಹೇಳಿದ್ದೀನಿ. ನಾನು ಯಾವುದೇ ರೀತಿ ಕ್ಲಾಸಸ್ಗೆ ಹೋಗಿಲ್ಲ. ನನ್ನ ವೆಕೇಶನ್ ಟೈಮಲ್ಲಿ ನಮ್ಮ ಅಜ್ಜಿ ನನಗೆ ಹೇಳ್ಕೊಟ್ಟಿದ್ದು. ಇಟ್ಸ್
ಲಾಂಗ್ ಬ್ಯಾಕ್. ಆವಾಗ ನನಗೆ ಹೇಳ್ಕೊಡಿ, ಜಸ್ಟ್ ಫ್ಯೂ ಸ್ಟಿಚಸ್ ಹೇಳ್ಕೊಟ್ಟಿದ್ರು. ಸೊ ನಾನು ಯಾಕೆ ಮತ್ತೆ ಸ್ಟಾರ್ಟ್ ಮಾಡಬಾರ್ದು ಅಂತ ಸ್ಟಾರ್ಟ್ ಮಾಡಿದೆ ಅಷ್ಟೇ. ಆ್ಯಂಡ್ ನನಗೆ ತುಂಬ ಜನ ಇದ್ರ ಬಗ್ಗೆ ಮೆಸೇಜ್ ಮಾಡಿದ್ರಿ ಇನ್ಸ್ಟಾಗ್ರಾಮಲ್ಲಿ, ನೀವು ಹೇಗೆ ಕಲ್ತ್ರಿ ಅಂತ. ಸೊ ನಾನು ಫಸ್ಟ್ ಚಿಟ್ ಚಾಟ್ ವಿಡಿಯೋ ಪಾರ್ಟ್ 1 ಇದ್ರ ಬಗ್ಗೆ ಹೇಳಿದ್ದೀನಿ, ಯು ಕ್ಯಾನ್ ಚೆಕ್ ಇಟ್ ಔಟ್. ನಮ್ಮ ಅಜ್ಜಿ ನಂಗೆ ಹೇಳ್ಕೊಟ್ಟಿದ್ದು. ಆ್ಯಂಡ್ ನಾನು ಇಲ್ಲಿ ಇವಾಗ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದು ರೀಸನ್ ಏನಂದರೆ ನಿಮ್ಗೆ ಇನ್ಸ್ಪೈರ್ ಮಾಡಬೇಕು ಅಂತ. ಸುಮಾರಷ್ಟು ಜನ ಇನ್ಸ್ಪೈರ್ ಆಗಿದ್ದೀರಾ, ಮಾಡ್ತಾ ಇದ್ದೀರಾ. ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್. ನಾನು ಅದ್ರ ಬಗ್ಗೆ ಇವತ್ತು ಶಾರ್ಟ್ನ ಪೋಸ್ಟ್ ಮಾಡಿದ್ದೀನಿ. ನನಗೆ ಮೆಸೇಜಸ್ ಕಳಿಸ್ತೀರಾ, ನೀವು ಮಾಡಿರೋ ಪ್ರಾಜೆಕ್ಟ್ಗಳದ್ದು ಫೋಟೋಸ್ ಕಳಿಸ್ತೀರಾ, ಅದೆಲ್ಲ ನೋಡಿದಾಗ ನಂಗೆ ತುಂಬ ಖುಷಿ ಆಗುತ್ತೆ. ನಾನು ನಿಮಗೆ ಇನ್ಸ್ಪೈರ್ ಆಗಲಿ, ನೀವು ಮಾಡಲಿ ಅಂತಲೇ ಈ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದು. ನೀವು ಮಾಡ್ತಿದ್ದೀರಾ, ಸೊ ಐ ಆಮ್ ರಿಯಲಿ ವೆರಿ ಹ್ಯಾಪಿ ಅಬೌಟ್ ಇಟ್. ಇದನ್ನೇ ಈ ರೀತಿನೇ ಕಂಟಿನ್ಯೂ ಮಾಡಿ. ಆ್ಯಂಡ್ ನನಗೂ ನೀವು ಮಾಡೋ ಪ್ರಾಜೆಕ್ಟ್ಸ್ದು ಫೋಟೋಸ್ನೆಲ್ಲ ಕಳಿಸಿ, ವಿಡಿಯೋಸ್ ಕಳಿಸಿ, ನಾನು ಅದನ್ನ ರಿಪೋಸ್ಟ್ ಮಾಡ್ತೀನಿ. ಇವತ್ತು ರಿಪೋಸ್ಟ್ ಮಾಡಿದ್ದೀನಿ. ಇವತ್ತಿನ ಡೇಟ್ 9th of September. ಯು ಕ್ಯಾನ್ ಚೆಕ್ ಇಟ್ ಔಟ್. ನಾನು ಶಾರ್ಟ್ ಹಾಕಿದ್ದೀನಿ ಅದ್ರ ಬಗ್ಗೆ. ಸೊ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಗ್ಲ್ಯಾಡ್ ದಟ್ ನನ್ನಿಂದ ಹೆಲ್ಪ್ ಆಗ್ತಿದೆ ನಿಮಗೆ ಅಂತ. ನಿಮಗೆ ನನ್ನ ಟ್ಯುಟೋರಿಯಲ್ಸ್ ನೋಡಿ ಮಾಡ್ಕೊಳ್ಳೋದಕ್ಕಾದವರು ಮಾಡ್ಕೋಬೋದು, ಅಥವಾ ಆರ್ಡರ್ ಪ್ಲೇಸ್ ಮಾಡ್ತೀರಾ ಅನ್ನೋದಿದ್ರೆ, ನೀವು ಕಲ್ತು ಮಾಡೋಕೆ ಆಗ್ತಿಲ್ಲ, ಬರಲ್ಲ, ಆದರೂ ನಮ್ಗೆ ಆ ಪ್ರಾಜೆಕ್ಟ್ಸ್ನ ಹಾಕೋಬೇಕು ಅನ್ನೋಕ್ಕೆ ಇಷ್ಟ ಇರೋರು, ನೀವು ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅಲ್ಲಿ ಆರ್ಡರ್ಸ್ನ ಪ್ಲೇಸ್ ಮಾಡ್ಬೋದು. ಆಕ್ಚುಲಿ ಸುಮಾರು ಜನ ಆರ್ಡರ್ಸ್ ಪ್ಲೇಸ್ ಮಾಡಿದ್ರಿ, ಎಲ್ರಿಗೂ ನಾನು ರೆಸ್ಪಾಂಡ್ ಮಾಡೋಕೆ ಕಷ್ಟ ಆಗ್ತಿತ್ತು. ಇವಾಗ ದಟ್ ಪೇಜ್ ಇಸ್ ಹ್ಯಾಂಡಲ್ ಬೈ ಮೈ ಮ್ಯಾನೇಜರ್ ಶ್ರುತಿ. ನಾನು ಒಬ್ರು ಮ್ಯಾನೇಜರ್ನ ಹೈರ್ ಮಾಡಿದ್ದೀನಿ, ಶ್ರುತಿ ಅಂತ. ಯು ಕ್ಯಾನ್ ಗೆಟ್ ಇನ್ ಟಚ್ ವಿತ್ ಹರ್. ಅವ್ರು ನಿಮ್ಮ ಆರ್ಡರ್ಸ್ನೆಲ್ಲ ತಗೋತಾರೆ. ಸೊ ಯು ಕ್ಯಾನ್ ಪ್ಲೇಸ್ ಯುವರ್ ಆರ್ಡರ್ಸ್ ಆನ್ ಮೈ ಇನ್ಸ್ಟಾಗ್ರಾಮ್ ಪೇಜ್. ನಾವೇ ಮಾಡ್ಕೋತೀವಿ ಅನ್ನೋರು ನಾನು ಟ್ಯುಟೋರಿಯಲ್ನ ನೋಡಿ ನೀವು ಕಲ್ತ್ಕೊಂಡು ಮಾಡ್ಬೋದು. ನೀವು ಯಾನ್ಸ್ ಎಲ್ಲಿಂದ ಪರ್ಚೇಸ್ ಮಾಡ್ತೀರಾ, ಆನ್ಲೈನ್ ಆರ್ ಆಫ್ಲೈನ್? ಆಫ್ಲೈನ್ ಕೂಡ ನಿಮ್ಗೆ ಯಾವ್ದಾದ್ರು ಔಟ್ಲೆಟ್ಸ್ ಗೊತ್ತಾದ್ರೆ ನೀವು ಹೋಗಿ ಪರ್ಚೇಸ್ ಮಾಡ್ಬೋದು. ಬಟ್ ನಾನು ಆನ್ಲೈನೇ ಪರ್ಚೇಸ್ ಮಾಡ್ತೀನಿ, ಅಮೆಝಾನಲ್ಲೇ ಪರ್ಚೇಸ್ ಮಾಡೋದು. ನಾನು ಎಲ್ಲ ಯಾನ್ಸ್ದು ಲಿಂಕ್ನ, ಅಮೆಝಾನ್ದು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಇನ್ ಕೇಸ್ ಅದು ಔಟ್ ಆಫ್ ಸ್ಟಾಕ್ ಆಗಿದ್ರೆ ಅದೇ ಥರದ್ದು ಸಿಮಿಲರ್ ಯಾನ್ನು ನಾನು ಲಿಂಕ್ ಮೆನ್ಷನ್ ಮಾಡಿರ್ತೀನಿ, ನೀವು ಚೆಕ್ ಮಾಡ್ಕೋಬೋದು ಟ್ಯುಟೋರಿಯಲ್ ವಿಡಿಯೋಸಲ್ಲಿ. ಮ್ಯಾಮ್, ವೇರ್ ಯು ಲರ್ನ್ ದಿಸ್ ಆರ್ಟ್ ಪ್ಲೀಸ್ ಹೇಳಿ, ಇವನ್ ಐ ಆಮ್ ವೆರಿ ಮಚ್ ಇಂಟ್ರೆಸ್ಟೆಡ್, ಪ್ಲೀಸ್ ಹೇಳಿ. ಅಮೂಲ್ಯ, ನಾನು ಹೇಳಿದ ಹಾಗೆ ನಾನು ಎಲ್ಲೂ ಕಲ್ತಿಲ್ಲ, ಕ್ಲಾಸಸ್ಗೆ ಹೋಗಿ ನಮ್ಮ ಅಜ್ಜಿ ನನಗಿದ್ನ ಹೇಳ್ಕೊಟ್ಟಿದ್ದು. ಯಾನಿಗೆ ಬೇರೆ ಬೇರೆ ಕ್ರೋಶಾ ಹೂಕ್ ಯೂಸ್ ಮಾಡ್ತಿರಲ್ಲ, ಅದು ಹೇಗೆ ಡಿಸೈಡ್ ಮಾಡೋದು? ಮಧುರಾ ವಿನಯ್ ಹೆಗ್ಡೆ. ಈಗ ನೋಡಿ, ಟೈಪ್ಸ್ ಆಫ್ ಯಾನ್ಸ್, ಅದು ನೆಕ್ಸ್ಟ್ ಹೇಳ್ತೀನಿ ನಾನು ಯಾವ್ಯಾವ ಟೈಪ್ಸ್ ಅಂತ. ಯಾನ್ಸ್ ನಿಮಗೆ ಥಿಕ್ ಆಗಿದ್ರೆ ನೀವು ಸ್ವಲ್ಪ ದಪ್ಪ ಕ್ರೋಶೆ ಹುಕ್ನ ಸೈಜ್ನ ಯೂಸ್ ಮಾಡಬೇಕಾಗುತ್ತೆ. ತಿನ್ನಾಗಿದ್ರೆ ಸ್ವಲ್ಪ ಚಿಕ್ಕ ಕ್ರೋಶೆ ಸೈಜ್ನ ಯೂಸ್ ಮಾಡಬೇಕಾಗುತ್ತೆ. ನಾವೇನಕ್ಕೆ ಅದನ್ನು ಚೇಂಜಸ್ ಮಾಡ್ಕೋತೀವಿ ಅಂತ ಹೇಳಿದ್ರೆ, ನಮ್ಮ ಸ್ಟಿಚಸ್ ನಮಗೆ ಲೂಸ್ ಆಗಬೇಕು ಅಂತ ಹೇಳಿದ್ರೆ ದಪ್ಪ ಯಾನ್ ಅಂದರೆ ದಪ್ಪ ಹುಕ್ನ ಯೂಸ್ ಮಾಡ್ತೀವಿ. ನಮ್ಗೆ ತುಂಬ ಟೈಟ್ ಆಗಬೇಕು ಅಂದರೆ ಚಿಕ್ಕದು ಹುಕ್ ಸೈಜ್ನ ಯೂಸ್ ಮಾಡ್ತೀವಿ. ಒಂದೊಂದ್ಸಲ ಏನಾಗುತ್ತೆ ಅಂದರೆ ತುಂಬ ದಪ್ಪ ಇದ್ರೆ ಅದು ನಿಮ್ಮ ಯಾನ್, ಚಿಕ್ಕ ಹುಕ್ ಸೈಜ್ ನೀವು ಚೂಸ್ ಮಾಡಿದ್ರೆ ಅದರಲ್ಲಿ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ನಿಮಗೆ ದಪ್ಪದೇ ಹುಕ್ ಬೇಕು. ಸೊ ನಿಮ್ಮ ಯಾನ್ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಯಾವ ಹುಕ್ ಸೈಜ್ನ ಯೂಸ್ ಮಾಡಬೇಕು ಅಂತ. Even I am a beginner in crocheting. How do you decide what type of yarns to use for different kinds of projects you make? Yukta. ಸೊ ಈಗ ನಿಮಗೆ ಅದು ಯಾವ ಯಾನಲ್ಲಿ, ಈಗ ನೀವು ಬ್ಯಾಗ್ ಮಾಡ್ತೀರಾ ಅಂದರೆ ಸ್ವಲ್ಪ ದಪ್ಪ ಯಾನಲ್ಲಿ ಮಾಡಿದ್ರೆ ಚೆನ್ನಾಗಿ ಅನ್ಸುತ್ತೆ. ಚಿಕ್ಕ ಯಾನಲ್ಲಿ ಬ್ಯಾಗ್ ಮಾಡಿದ್ರೆ ಅದೊಂದು ಸ್ವಲ್ಪ ಏನಂತಾರೆ ಸ್ಯಾಗಿ ಇರುತ್ತೆ. ದಪ್ಪ ಯಾನಲ್ಲಿ ಯೂಸ್ ಮಾಡಿದ್ರೆ ಯಾನ್ನ ಯೂಸ್ ಮಾಡಿದ್ರೆ ಸ್ವಲ್ಪ ಗಟ್ಟಿಯಾಗಿರುತ್ತೆ. ಸೊ ಆ ಥರ ಡಿಪೆಂಡ್. ನೀವು ಕ್ರಾಪ್ ಟಾಪ್ಸ್ನ ಯೂಸ್ ಕ್ರಾಪ್ ಟಾಪ್ಸ್ಗೆ ಮಾಡಬೇಕು ಅಂತ ಹೇಳಿದ್ರೆ ಚಿಕ್ಕ ಯಾನ್ನ ಯೂಸ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ಅದು ಸ್ವಲ್ಪ ಸ್ಲಿಮ್ ಆ್ಯಂಡ್ ಸ್ಲೀಕ್ ಆಗಿರುತ್ತೆ. ಸೊ ನಿಮ್ಗೆ ಅದ್ರ ಡಿಪೆಂಡ್ಸ್, ನೀವು ಯಾವ ಪ್ರಾಜೆಕ್ಟ್ ಮಾಡ್ತೀರಾ ಅದು ಯಾವ ಥರ ಇರಬೇಕು ಅಂತ ನೀವು ಅನ್ಕೋತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಬ್ಯಾಗ್ಸಿಗೆ ಆ್ಯಂಡ್ ಹ್ಯಾಟ್ಸ್ಗೆಲ್ಲ ಸ್ವಲ್ಪ ಗಟ್ಟಿ ಇರೋದು ದಪ್ಪ ಇರೋ ಯಾನ್ಸ್ನ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಕಾರ್ಡಿಗನ್ ಮಾಡಬೇಕು ಅಂತ ಹೇಳಿದ್ರೆ ಆಕ್ರಿಲಿಕ್ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಊಲ್ ಆ ಥರದ್ದು. ಅಥವಾ ನಿಮಗೆ ಯಾವುದಾದ್ರೂ ಪಾರ್ಟಿ ವೇರ್ ಅಂತ ಹೇಳಿದ್ರೆ ಶಿಮ್ಮರಿ ಶನೈಲ್ ಯಾನ್ಸ್ನ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಡಿಪೆಂಡ್ಸ್ ಆನ್ ವಾಟ್ ಪ್ರಾಜೆಕ್ಟ್ ಯು ವಾಂಟ್ ಟು ಡೂ ಆ್ಯಂಡ್ ಹೌ ಡು ಯು ವಾಂಟ್ ಇಟ್ ಟು ಲುಕ್, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮಧುರಾ ವಿನಯ್ ಹೆಗ್ಡೆ, ಟೈಪ್ಸ್ ಆಫ್ ಯಾನ್ ಹೇಳಿ ಪ್ಲೀಸ್. ಸೊ ದೆರ್ ಆರ್ ಟೂ ಮೆನಿ ಟೈಪ್ಸ್ ಆಫ್ ಯಾನ್ಸ್.
ಟೈಪ್ಸ್ ಆಫ್ ಯಾನ್ಸ್ ಹೇಳಬೇಕು ಅಂತ ಹೇಳಿದ್ರೆ ನಾನು ಅದು ಇದರಲ್ಲಿ ಮೆನ್ಷನ್ ಮಾಡ್ಕೊಂಡಿದ್ದೀನಿ. ಎಸ್, ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ನಾವೆಲ್ಟಿ ಯಾನ್ಸ್ ಅಂತ ಬರುತ್ತೆ. ಬೇಬಿ ಯಾನ್ ನಾನು ನಿಮಗೆ ತೋರಿಸ್ತೀನಿ, ನನ್ನ ಹತ್ರ ಇದೆ. ದಿಸ್ ಇಸ್ ಬೇಬಿ ಯಾನ್. ಫಿಲಮೆಂಟ್ ಯಾನ್, ವೂಲ್ ಅಂದರೆ ನಾರ್ಮಲ್ ಒಂದು ಸ್ವಲ್ಪ ಇದಕ್ಕಿಂತ ಥಿಕ್ಕಾಗಿ ಬರುತ್ತೆ, ಅದು ವೂಲ್. ಬ್ಲೆಂಡೆಡ್ ಯಾನ್ ಅಂದರೆ 2-3 ಯಾನ್ಸ್ನ ಬ್ಲೆಂಡ್ ಮಾಡಿರ್ತಾರೆ, ಸೊ ದಟ್ ಈಸ್ ಬ್ಲೆಂಡೆಡ್ ಯಾನ್. ಕಾಟನ್ ಯಾನ್, ಹಿಯರ್ ಇಸ್ ದಿಸ್ ಕಾಟನ್ ಯಾನ್, ಇದು ಕಾಟನ್ ಯಾನ್. ಲೆನಿನ್ ಯಾನ್, ಎಲಾಸ್ಟೈನ್ ಯಾನ್, ಸ್ಪನ್ ಯಾನ್, ಆಕ್ರಿಲಿಕ್ ಬಂದು ಈ ಥರ ಇರುತ್ತೆ. ದಿಸ್ ಇಸ್ ಆಕ್ರಿಲಿಕ್. ಸೊ ನೆಕ್ಸ್ಟ್ ಬ್ಯಾಂಬೂ ಯಾನ್, ಕ್ಯಾಶ್ಮೀರ್ ಯಾನ್, ನೈಲನ್ ಯಾನ್, ಓಪನ್ ಎಂಡ್ ಯಾನ್, ಸಿಂಥೆಟಿಕ್ ಫೈಬರ್ ಯಾನ್, ಬಲ್ಕಿ ಯಾನ್ ಇಸ್ ದಿಸ್, ಈ ಥರ ಸ್ವಲ್ಪ ಬಲ್ಕ್ ಅಂದರೆ ಸ್ವಲ್ಪ ದಪ್ಪ ಇರುತ್ತೆ, ದಟ್ ಈಸ್ ಕಾಲ್ಡ್ ಬಲ್ಕಿ ಯಾನ್. ಶನೈಲ್ ಯಾನ್ ಇಸ್ ದಿಸ್. ಟ್ವಿಸ್ಟ್ಲೆಸ್ ಯಾನ್, ಪಾಲಿಸ್ಟರ್ ಯಾನ್. ಸೊ ದೇರ್ ಆರ್ ಮೆನಿ ಟೈಪ್ಸ್ ಆಫ್ ಯಾನ್ಸ್. ನಾನಿಲ್ಲಿ ಒಂದು ಸ್ವಲ್ಪ ಕೆಲವಷ್ಟನ್ನೇ ಮೆನ್ಷನ್ ಮಾಡ್ಕೊಂಡಿದ್ದೀನಿ, ಇದರಲ್ಲಿ ಮೆನ್ಷನ್ ಮಾಡಿದ್ದೀನಿ ನನ್ನ ಬುಕ್ಕಲ್ಲಿ. ತುಂಬ ಟೈಪ್ಸ್ ಆಫ್ ಯಾನ್ಸ್ ಇರುತ್ತೆ. ನನ್ನ ಹತ್ರ ನೋಡಿ ಇಲ್ಲಿ ಇನ್ನೂ ಇದೆ, ಸ್ನಗ್ಲಿ ಯಾನ್ ಇದೆ. ಇದೊಂದು ಸ್ವಲ್ಪ ಈ ಥರ ಸಾಫ್ಟ್ ಬರುತ್ತೆ. ಆ್ಯಂಡ್ ಬೇಬಿ ಯಾನ್ ನೋಡಿ, ಬೇಬಿ ಯಾನು ಅಷ್ಟೇ ಸಾಫ್ಟಾಗಿ ಬರುತ್ತೆ. ಆ್ಯಂಡ್ ದಿಸ್ ಈಸ್ ಕೈಂಡ್ ಆಫ್ ಶಿಮರಿ ಯಾನ್, ಸ್ವಲ್ಪ ಶೈನಿಂಗ್ ಇದೆ ಇದು. ಆ್ಯಂಡ್ ಇದು ಶೈನಿಂಗ್ ಇದೆ, ದಿಸ್ ಇಸ್ ಶನೈಲ್. ಆ್ಯಂಡ್ ಇದು ಒಂಥರ ಪಾರ್ಟಿ ವೇರ್ಸ್ ಎಲ್ಲ ಇದರಲ್ಲಿ ಮಾಡ್ಕೋಬೋದು. ಇದು ಶಿಮರಿ ಬರುತ್ತೆ, ಯು ಕ್ಯಾನ್ ಸಿ. ಇದೇನೆಂದರೆ 2 ಟೈಪ್ಸ್ ಆಫ್ ಥ್ರೆಡ್ಸ್ ಇದೆ ಇದರಲ್ಲಿ. ಒಂದು ಈ ಥರ ಪ್ಲೇನ್, ಇನ್ನೊಂದು ಈ ಥರ ಶಿಮ್ಮರಿ ಥ್ರೆಡ್, ಎರಡೂ ಮಿಕ್ಸ್ ಮಾಡಿದ್ದಾರೆ. ಟ್ವಿಸ್ಟೆಡ್ ಯಾನ್ ಅಂತ ಹೇಳಿದೆ ನೋಡಿ, ದಿಸ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಟ್ವಿಸ್ಟೆಡ್ ಯಾನ್. ಇದು ಟೀ ಶರ್ಟ್ ಯಾನ್ ಇದು ಒಂದು ಸ್ವಲ್ಪ ಈ ಥರ ಬಲ್ಕಿ ಯಾನ್ ಥರನೇ ಬರುತ್ತೆ, ಬಟ್ ನಾಟ್ ಟು ಬಲ್ಕಿ, ಸ್ಲಿಮ್ ಆಗಿರುತ್ತೆ, ಬಟ್ ಸ್ವಲ್ಪ ದಪ್ಪ ಬರುತ್ತೆ ಅಷ್ಟೇ. ಆ್ಯಂಡ್ ದಿಸ್ ಇಸ್ ಮಲ್ಟಿ ಕಲರ್ಡ್ ಯಾನ್, ಇದು ಮಲ್ಟಿ ಕಲರ್ಡ್ ಆ್ಯಂಡ್ ದಿಸ್ ಇಸ್ ಆಲ್ಸೋ ಮಲ್ಟಿ ಕಲರ್ಡ್, ಇದು ಮಲ್ಟಿ ಕಲರ್ಡ್. ಆ್ಯಂಡ್ ದಿಸ್ ಇಸ್ ಮಲ್ಟಿ ಕಲರ್ಡ್ ಕಮ್ ಶೈನ್, ಸ್ವಲ್ಪ ಶಿಮರಿ ಬರುತ್ತೆ ಇದು. ಸೊ ದೀಸ್ ಆರ್ ಆಲ್ ದ ಟೈಪ್ಸ್ ಆಫ್ ಯಾನ್ಸ್. ಇನ್ನೂ ಸುಮಾರು ಟೈಪ್ಸ್ ಆಫ್ ಯಾನ್ಸ್ ಬರುತ್ತೆ. ಆ್ಯಂಡ್ ನಾನು ನೆಕ್ಸ್ಟ್ ಇನ್ನೊಂದು ವಿಡಿಯೋ ಮಾಡ್ತೀನಿ, ಹೌ ಟು ಮೇಕ್ ಯುವರ್ ಓನ್ ಯಾನ್ ಅಂತ. ನೀವೇ ಯಾನ್ ಮಾಡ್ಕೋಬೋದು ಮನೇಲೆ, ನಿಮಗೆ ಯಾನ್ ಹೇಗೆ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಸ್ಟೇ ಟ್ಯೂನ್ಡ್ ಫಾರ್ ದಟ್ ವಿಡಿಯೋ. ಓಕೆ, ಶ್ವೇತಾ ಗೌಡ ಅವರು ಜಾಸ್ತಿ ಕನ್ನಡ ಯೂಸ್ ಮಾಡಿದ್ರೆ ಇನ್ನೂ ಬೇಗ ಅರ್ಥ ಆಗುತ್ತೆ ಅಂತ ಹೇಳಿದ್ದಾರೆ. ಅದೇ ರೀತಿ ಇನ್ನೊಬ್ರು, ಹೆಲೋ ಡಿಯರ್ ಫ್ರೆಂಡ್, ಪ್ಲೀಸ್ ಆ್ಯಡ್ ಸಬ್ ಟೈಟಲ್ಸ್ ಇನ್ ಇಂಗ್ಲಿಷ್ ಆನ್ ಯೋರ್ ವಿಡಿಯೋಸ್. ಎವ್ರಿ ಒನ್ ಕಾನ್ ಅಂಡರ್ಸ್ಟ್ಯಾಂಡ್ ಯೋರ್ ನೇಟಿವ್ ಲ್ಯಾಂಗ್ವೇಜ್, ಬಟ್ ಇಂಗ್ಲಿಷ್ ಎವ್ರಿ ಒನ್ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಹೋಪ್ ಯು ಡೋಂಟ್ ಮೈಂಡ್. ಇನ್ನೊಬ್ರು, ನೆಕ್ಸ್ಟ್ ಪ್ಲೀಸ್ ಹಾರ್ಡ್ ಕಾರ್ಡಿಗನ್ ಮಾಡೋದು ತೋರಿಸಿ, ಆ್ಯಂಡ್ ಯಾವ ಯಾನ್ಗೆ ಯಾವ ಕ್ರೋಶೆ ಹುಕ್. ಓಕೆ, ದಟ್ ಈಸ್ ಒನ್ ಥಿಂಗ್. ಪ್ಲೀಸ್ ಗಿವ್ ಟ್ಯುಟೋರಿಯಲ್ ಇನ್ ಇಂಗ್ಲಿಷ್. ಸೊ ಇಂಗ್ಲಿಷ್ ಅಲ್ಲಿ ಮಾಡಿ ಅಂತ ಕೆಲವರು ಕಾಮೆಂಟ್ ಮಾಡಿದ್ದೀರಾ. ದಿವ್ಯಾ ಘೋಷ್ ಅವರು ಇಂಗ್ಲೀಷಲ್ಲಿ ಮಾಡಿ ಅಂತ ಮಾಡಿದ್ದೀರಾ. ದೆಲೀಸ್ ಇ ಮುಸ್ತಾಫಾ ಅವರು ಇಂಗ್ಲೀಷಲ್ಲಿ ಸಬ್ ಟೈಟಲ್ಸ್ ಆ್ಯಡ್ ಮಾಡಿ ಅಂತ ಮಾಡಿದ್ದಾರೆ. ಶ್ವೇತಾ ಗೌಡ ಅವರು ಕನ್ನಡ ಜಾಸ್ತಿ ಯೂಸ್ ಮಾಡಿದ್ದಾರೆ. ಸೊ ನಾನು ಎರಡನ್ನೂ ಯೂಸ್ ಮಾಡ್ತೀನಿ, ಕನ್ನಡನೂ ಯೂಸ್ ಮಾಡ್ತೀನಿ, ನಾನು ಇಂಗ್ಲೀಷ್ನೂ ಯೂಸ್ ಮಾಡ್ತೀನಿ. ಕೆಲವೊಂದೊಂದು ವೀಡಿಯೋಸಲ್ಲಿ ಇಂಗ್ಲೀಷ್ ಸಬ್ ಟೈಟಲ್ ಕೂಡ ಆ್ಯಡ್ ಮಾಡಿದ್ದೀನಿ. ಸೊ ಎಲ್ಲದರಲ್ಲೂ ಸಬ್ ಟೈಟಲ್ಸ್ ಆ್ಯಡ್ ಮಾಡೋದು ನನಗೆ ಕಷ್ಟ ಆಗುತ್ತೆ. ಸೊ ನಾರ್ಮಲಿ ನಾನು ಸ್ಟಿಚಸ್ ಹಾಕುವಾಗ ಅದನ್ನು ಇಂಗ್ಲೀಷಲ್ಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆ್ಯಂಡ್ ಕನ್ನಡದಲ್ಲೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಐ ಯೂಸ್ ಬೋತ್ ದಿ ಲ್ಯಾಂಗ್ವೇಜಸ್. ಒಂದನ್ನೇ ಮಾಡಿ ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಜೆಂಟ್ಸ್ ಹ್ಯಾಟ್ಗೆ ಯಾವ ಸೈಜ್ ಯಾನ್ ಯೂಸ್ ಮಾಡಬೇಕು? ಮೇಘ ಭರತ್. ಓಕೆ, ಜೆಂಟ್ಸ್ ಹ್ಯಾಟ್ಗೆ ನೀವು ಇಲ್ಲೇ ತೋರಿಸ್ತೀನಿ. ನೀವು ಯಾವ ಥರ ಯಾನ್ ಯೂಸ್ ಮಾಡ್ಬೋದು ಅಂದರೆ, ಐ ಗೆಸ್ ಕಾಟನ್ ಯಾನ್ ಯೂಸ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ, ಅಥವಾ ಬಲ್ಕ್ ಯಾನ್ ಯೂಸ್ ಮಾಡಿದ್ರು ಚೆನ್ನಾಗಿ ಬರುತ್ತೆ. ಅಂದರೆ ನಿಮಗೆ ಯಾವ ಥರ ಬೇಕು, ತುಂಬ ಥಿಕ್ಕಾಗಬೇಕು ಅಂದರೆ ಟಿ ಶರ್ಟ್ ಯಾನ್ನು ಯೂಸ್ ಮಾಡ್ಬೋದು ಹ್ಯಾಟ್ಗೆ, ಅಥವಾ ಈ ಥರ ಕಾಟನ್ ಯಾನ್ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಬೆಟರ್ ಯು ಯೂಸ್ ಕಾಟನ್ ಯಾನ್ ಫಸ್ಟು. ಅದು ಹೇಗಿರುತ್ತೆ ಅಂತ ನೀವು ಆಮೇಲೆ ಡಿಸೈಡ್ ಮಾಡಿ. ಒಂದ್ಸರಿ ನೀವು ಹ್ಯಾಟ್ನ ಮಾಡಿದಾಗ ನಿಮಗೆ ಒಂದು ಐಡಿಯಾ ಸಿಗುತ್ತೆ, ಒಂದು ನಾರ್ಮಲ್ ಹ್ಯಾಟ್ ಮಾಡಿದಾಗ. ಸೊ ಐ ಸಜೆಸ್ಟ್ ಯು ಟು ಮೇಕ್ ಇಟ್ ವಿತ್ ಕಾಟನ್ ಯಾನ್. ಅದಾದ್ಮೇಲೆ ಬೇಕಾದ್ರೆ ಬಲ್ಕ್ ಯಾನ್ನ ನೀವು ಯೂಸ್ ಮಾಡ್ಬೋದು, ಅದರಲ್ಲೂ ಚೆನ್ನಾಗಿ ಬರುತ್ತೆ. ಬಟ್ ಫಸ್ಟ್ ನೀವು ಕಾಟನ್ ಯಾನ್ನಲ್ಲಿ ಟ್ರೈ ಮಾಡಿದ್ರೆ ಬೆಟರ್.
ಪ್ಲೀಸ್ ಮೇಕ್ ಒನ್ ಟ್ಯುಟೋರಿಯಲ್ ಫಾರ್ ಹೌ ಟು ಟೇಕ್ ಮೆಷರ್ಮೆಂಟ್ಸ್. ರಿಯಾ ಡೆಫಿನೆಟ್ಲಿ ಒಂದು ಟ್ಯುಟೋರಿಯಲ್ ಮಾಡ್ತೀನಿ ಆದಷ್ಟು ಬೇಗ. ಪ್ಲೀಸ್ ಡೂ ಪ್ಲೇನ್ ಗ್ರಾನಿ ಸ್ಕ್ವೇರ್ ಟ್ಯುಟೋರಿಯಲ್ ಫಾರ್ ಬಿಗಿನರ್ಸ್. ಡನ್. ಅಕ್ಕ ಇದೇನು ಮಾಡೋಲಿದ್ರ ಬಿಸ್ನೆಸ್ ಮಾಡಬಹುದೇನೋ? ಭರತ್ ಅವರು ಬಿಸ್ನೆಸ್ ಮಾಡ್ಬೋದೇನೋ ಅಂತ ಕಾಮೆಂಟ್ ಮಾಡಿದ್ದಾರೆ. ಅಫ್ಕೋರ್ಸ್ ನಾನೀಗ ಅದ್ರ ಪ್ಲ್ಯಾನಲ್ಲಿ ಇದ್ದೀನಿ. ಫಸ್ಟ್ಗೆ ನನಗೆ ಬಿಸ್ನೆಸ್ ಪ್ಲ್ಯಾನ್ಸ್ ಇರಲಿಲ್ಲ. ಇದು ಸುಮ್ಮನೆ ಹಾಗೆ ಪ್ಯಾಷನ್ ಥರ ಮಾಡಿದೆ. ಆ್ಯಂಡ್ ಯೂಟ್ಯೂಬ್ ಚಾನಲ್ ಕೂಡ ನಾನು ನಿಮಗೆ ಹೆಲ್ಪ್ ಆಗಲಿ ಅಂತ ಓಪನ್ ಮಾಡಿದ್ದು. ಈಗ ಸುಮಾರು ಜನ ನನಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಆರ್ಡರ್ಸ್ ಪ್ಲೇಸ್ ಮಾಡ್ತಿದ್ದೀರಾ. ಸೊ ನಿಮಗೆ ಈ ಪ್ರಾಜೆಕ್ಟ್ಸ್ ಬೇಕು ಅಂತ ಹೇಳಿದ್ರೆ, ನಾನು ಮಾಡಿರೋ ಪ್ರಾಜೆಕ್ಟ್ಸ್ ನಿಮಗೆ ಬೇಕು ಅಂತ ಹೇಳಿದ್ರೆ ಅದೇ ಥರ, ಬಿಕಾಸ್ ನಾನು ಮಾಡಿರೋದು ನನಗೆ ಅಂತ ಮಾಡ್ಕೊಂಡಿದ್ದೀನಿ ಆ್ಯಂಡ್ ನನ್ನ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಮಾಡಿದ್ದೀನಿ. ಸೊ ನಿಮಗೆ ಅದೇ ಥರ ಪ್ರಾಜೆಕ್ಟ್ಸ್ ಬೇಕು ಅಂದರೆ ಯು ಕ್ಯಾನ್ ಪ್ಲೇಸ್ ಯುವರ್ ಆರ್ಡರ್ ಆನ್ ಮೈ ಇನ್ಸ್ಟಾಗ್ರಾಮ್ ಪೇಜ್. ನಾನು ಆದಷ್ಟು ಬೇಗ ಒಂದು ಶಾಪ್ ಓಪನ್ ಮಾಡ್ತಿದ್ದೀನಿ, ಔಟ್ಲೆಟ್. ಸೊ ಯು ಕ್ಯಾನ್ ವಿಸಿಟ್ ಮೈ ಔಟ್ಲೆಟ್ ಆ್ಯಂಡ್ ಶಾಪ್ ದೇರ್ ಆಲ್ಸೋ. ಆದಷ್ಟು ಬೇಗ ನಾನು ಗುಡ್ ನ್ಯೂಸ್ ಕೊಡ್ತೀನಿ. ಅಲ್ಲಿವರೆಗೂ ನೀವು ಕಸ್ಟಮೈಸ್ಡ್ ಆರ್ಡರ್ಸ್ನ ಇನ್ಸ್ಟಾಗ್ರಾಮ್ ಪೇಜಲ್ಲೇ ಪ್ಲೇಸ್ ಮಾಡ್ಬೋದು. ಮೈ ಮ್ಯಾನೇಜರ್ ಶ್ರುತಿ ವಿಲ್ ಹ್ಯಾಂಡಲ್ ದ್ಯಾಟ್. ಆ್ಯಂಡ್ ನಿಮಗೆ ನನ್ನ ಕ್ರೋಶೆ ಪ್ರಾಜೆಕ್ಟ್ಸ್ ಪ್ರೈಸ್ ಜಾಸ್ತಿ ಅಂತ ಅನ್ನಿಸ್ಬೋದು. ನಾನು ಏನಕ್ಕೆ ಅಷ್ಟು ಪ್ರೈಸ್ ಇಟ್ಟಿದ್ದೀನಿ ಅಂತ ಹೇಳಿದ್ರೆ, ಇಟ್ಸ್ ವರ್ತ್ ಸೋ ಮಚ್. ಅಷ್ಟು ಟೈಮ್ ಆ್ಯಂಡ್ ಎನರ್ಜಿ ಅದಕ್ಕೆ ಕನ್ಸ್ಯೂಮ್ ಆಗುತ್ತೆ. ಅಂದರೆ ನಾನು ಎಲ್ಲ ಕೆಲಸನೂ ಬಿಟ್ಟು ಅದನ್ನು ಮಾಡಬೇಕು. ನೀವೇ ನೋಡಿದ್ದೀರಾ ಯೂಟ್ಯೂಬ್ ಚಾನಲಲ್ಲೇ ನನ್ನ ಟ್ಯುಟೋರಿಯಲ್ ವಿಡಿಯೋದಲ್ಲೇ ನಾನು ತೋರಿಸಿದ್ದೀನಿ ಎಷ್ಟು ಟೈಮ್ ಹಿಡಿಯುತ್ತೆ ಅಂತ. ನನಗೆ ಕೇಳಿದ್ದೀರಾ ನೀವು ಕಾಮೆಂಟಲ್ಲಿ ಯಾವ್ಯಾವ ಪ್ರಾಜೆಕ್ಟ್ಸಿಗೆ ಎಷ್ಟೆಷ್ಟು ಟೈಮ್ ಹಿಡಿತು ಅಂತಲೂ ನಮಗೆ ಹೇಳಿ ಅಂತ. ಡೆಫಿನೆಟ್ಲಿ ನಾನು ಅದ್ರ ಬಗ್ಗೆನೂ ಒಂದು ವಿಡಿಯೋ ಮಾಡ್ತೀನಿ. ಬಿಕಾಸ್ ಅದೆಲ್ಲ ಪ್ರಾಜೆಕ್ಟ್ಸ್ನ ತೋರಿಸಿ ನಿಮಗೆ ಅದಕ್ಕೆ ನಾನು ಯಾನ್ ಯೂಸ್ ಮಾಡಿದ್ದೀನಿ ಆ್ಯಂಡ್ ಅದಕ್ಕೆಲ್ಲ ಎಷ್ಟು ಟೈಮ್ ಹಿಡಿತು ಮಾಡೋದಕ್ಕೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಅದೊಂದು ಸ್ವಲ್ಪ ದೊಡ್ಡದಾಗುತ್ತೆ. ಇದೇ ವಿಡಿಯೋಲಿ ಅದನ್ನ ಕವರ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಅಂತ ನಾನು ಡಿಫ್ರೆಂಟ್ ವಿಡಿಯೋ ಮಾಡ್ತೀನಿ. ಸೊ ನಿಮಗೆ ಗೊತ್ತು, ಟ್ಯುಟೋರಿಯಲಲ್ಲೇ ನಾನು ತೋರಿಸಿದ್ದೀನಿ ಎಷ್ಟು ಟೈಮ್ ಹಿಡಿಯುತ್ತೆ ಅಂತ. ಒಂದೊಂದು ಪ್ರಾಜೆಕ್ಟ್ಸು 2 ವೀಕ್ಸ್ ತಗೊಳುತ್ತೆ, ಒಂದೊಂದು 4-5 ಡೇಸ್ ಆಗುತ್ತೆ. ಸೊ ಒಂದಿನದಲ್ಲಿ ಮುಗಿಸೋವಂಥ ಪ್ರಾಜೆಕ್ಟ್ ಯಾವುದೂ ಇಲ್ಲ. ಪರ್ಸ್ ಅಥವಾ ಹ್ಯಾಟ್, ಪೌಚಸ್ ಅದೆಲ್ಲ ಚಿಕ್ಕದು ಬೇಕಾದ್ರೆ ಒಂದಿನದಲ್ಲಿ ಮುಗಿಸ್ಬೋದು. ಬಟ್ ಬೇರೆಲ್ಲ ಡ್ರೆಸ್ ಅಂತ ಬಂದಾಗ ಅದು ಟೈಮ್ ತುಂಬ ಹಿಡಿಯುತ್ತೆ ಆ್ಯಂಡ್ ತುಂಬ ವರ್ಕ್ ಇದೆ. ಬಿಕಾಸ್ ಈ ಥ್ರೆಡ್ಡಿಂದ ಯು ಹ್ಯಾವ್ ಟು ಪ್ರಿಪೇರ್ ಅ ಕ್ಲೋತ್ ಅಂತ ಹೇಳಿದ್ರೆ ಯು ಹ್ಯಾವ್ ಟು ಮೇಕ್ ಒಂದೊಂದು ಸಿಂಗಲ್ ಸ್ಟಿಚ್ಚೂ ಮ್ಯಾಟರ್ ಆಗುತ್ತೆ. ಸೊ ಅದಷ್ಟು ಕೆಲಸ ಹಿಡಿಯುತ್ತೆ ಆ್ಯಂಡ್ ಮಟೀರಿಯಲ್ ಕಾಸ್ಟ್. ಸೊ ಸರ್ವಿಸ್ ಕಾಸ್ಟ್ ಸ್ವಲ್ಪ ಮಟೀರಿಯಲ್ಸ್ಗಿಂತ ಜಾಸ್ತಿನೇ ಆಗುತ್ತೆ. ಆ್ಯಂಡ್ ಎವ್ರಿಥಿಂಗ್ ಈಸ್ ಹ್ಯಾಂಡ್ ಮೇಡ್. ಸೊ ಅದಕ್ಕಷ್ಟು ಕಾಸ್ಟ್ ಆಗೇ ಆಗುತ್ತೆ. ನಾನು ಮತ್ತೆ ಅದಕ್ಕೆ ಸ್ವಲ್ಪ ಕಡಿಮೆ ಮಾಡೋಣ ಅಂತ ನೋಡಿದೆ, ಬಟ್ ಕಡಿಮೆ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಯಾಕೆಂದರೆ ಅದಷ್ಟು ಕೆಲಸ ಹಿಡ್ದಿರುತ್ತೆ. ಆ್ಯಂಡ್ ಹಾರ್ಟ್ ಕಾರ್ಡಿಗೇನು ಅಷ್ಟೇ, ಅದಕ್ಕೆ ಯಾಕಷ್ಟು ರೇಟ್ ಅಂತ ಹೇಳಿದ್ರೆ ಅದಕ್ಕೆ ಅಷ್ಟು ಕೆಲಸ ಹಿಡ್ದಿರುತ್ತೆ. ಹಂಡ್ರೆಡ್ಸ್ ಆಫ್ ಸ್ಕ್ವೇರ್ಸ್ನ ರೆಡಿ ಮಾಡಿ ಆಮೇಲೆ ಅದನ್ನು ಜಾಯಿನ್ ಮಾಡಬೇಕು, ಆಮೇಲೆ ಅದಕ್ಕೆ ಒಂದು ಫಿನಿಶಿಂಗ್ ಕೊಡಬೇಕು. ಸೊ ಇದೆಲ್ಲ ತುಂಬ ಕೆಲಸ. ಸೊ ಪ್ರಾಬಬ್ಲಿ ನೆಕ್ಸ್ಟ್ ನಾನು ಅದಕ್ಕೆ ಕೆಲಸದವ್ರನ್ನ ಇಟ್ಟಾಗ, ಅದಕ್ಕೆ ಹೆಲ್ಪರ್ಸ್ ನನಗೆ ಬಂದಾಗ ಪ್ರಾಬಬ್ಲಿ ಐ ಟ್ರೈ ಟು ಮೇಕ್ ಲಿಟಲ್ ನೆಗೋಸಿಯೇಷನ್. ಅದರಲ್ಲಿ ಎಷ್ಟಾಗುತ್ತೋ ಅಷ್ಟು ಕಡಿಮೆ ಮಾಡ್ಬೋದು ಆವಾಗ ಹೆಲ್ಪರ್ಸ್ ಅಂತ ಬಂದಾಗ. ಸೊ ನಾನು ಒಬ್ಬಳೇ ಮಾಡ್ತಿರೋದ್ರಿಂದ ಒಂದು ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್, ಎನರ್ಜಿ ಕನ್ಸ್ಯೂಮಿಂಗ್ ಜಾಸ್ತಿ ಇದೆ. ಸೊ ಅದಕ್ಕೆ ಅಷ್ಟು ಪ್ರೈಸ್ ಇವಾಗ ಇದೆ. ಲೆಟ್ಸ್ ಸಿ ನೆಕ್ಸ್ಟ್ ನಾನು ಶಾಪ್ ಓಪನ್ ಮಾಡಿದಾಗ ಅದು ಏನು ಮಾಡ್ಬೋದು ಅಂತ ಐ ವಿಲ್ ಸಿ ಟು ಇಟ್. ಸೊ ಅಂಟಿಲ್ ದೆನ್ ನೀವು ಇವಾಗ ಇನ್ಸ್ಟಾಗ್ರಾಮಲ್ಲಿ ನೋಡಿ ಆ್ಯಂಡ್ ಯು ಕ್ಯಾನ್ ಪರ್ಸ್ನಲಿ ಚಾಟ್ ವಿತ್ ಮೈ ಮ್ಯಾನೇಜರ್ ಶ್ರುತಿ. ಐ ವಿಲ್ ಸಿ ವಾಟ್ ಐ ಕ್ಯಾನ್ ಡೂ. ಸೊ ಐ ಹೋಪ್ ಐ ಹ್ಯಾವ್ ಆನ್ಸರ್ಡ್ ಆಲ್ ಯುವರ್ ಕ್ವೆಶನ್ಸ್. ಸೊ ಈಗ ನಿಮಗೆ ಡೆಮೋ ಬೇಕು ಅಂತ ಹೇಳಿದ್ರೆ ಕ್ರೋಶೆ ಪ್ರಾಜೆಕ್ಟ್ಸ್ನ ಹೇಗೆ ವಾಶ್ ಮಾಡೋದು ಅಂತ ನಂಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಡೆಫಿನೆಟ್ ಆಗಿ ಅದರದ್ದೊಂದು ವಿಡಿಯೋ ಮಾಡ್ತೀನಿ. ಹಾಗೆ ನನ್ನ ಯಾವ್ಯಾವ ಪ್ರಾಜೆಕ್ಟ್ಸ್ಗೆ ಎಷ್ಟೆಷ್ಟು ಟೈಮ್ ಹಿಡಿತು ಅಂತಾನು ನಾನು ನಿಮಗೆ ಒಂದು ವಿಡಿಯೋ ಮಾಡಿ ಪೋಸ್ಟ್ ಮಾಡ್ತೀನಿ. Until then, stay tuned and thanks for watching. Please don't forget to like, share and subscribe.